ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಆಳವಾದ ಶ್ವಾಸವನ್ನ ತಗೊಳ್ಳಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ ಎರಡೂ ಕೈಗಳನ್ನ ಜೋಡಿಸಿ ಓಂಕಾರದ ಉಪಾಸನೆ. ಬ್ರೀತ್ ಇನ್. Breathe in. Breathe in. ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಉಜ್ಜಿ ಕಣ್ಗಳ ಮೇಲೆ ಇಡಿ. ಮುಖದ ಮೇಲೆ ಒಳಭಾಗದಿಂದ ಉಸಿರು ತಗೊಳ್ಳಿ. ಉಸಿರನ್ನ ಬಿಗಿ ಹಿಡಿದು ದೇಹವನ್ನು ಮೇಲ್ಭಾಗಕ್ಕೆ ಈಜಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕರಗಳನ್ನ ಕೆಳಗಿಳಿಸ್ತಾ ಕರದರ್ಶನವನ್ನ ಮಾಡಿ ಮುಂದೆ ಬಾಗಿ ನಾನು ಎಂಬುವ ಅಹಮ್ಮನ್ನ ತೊರೆದು ವಿನಮ್ರ ಭಾವನೆಯಿಂದ ನಮಸ್ತೆ ಅಂತ ಹೇಳಿ ತಲೆಬಾಗಿ ಹಾಗೆ ನಿಮ್ಮ ಎಡಭಾಗದ ಬಲಭಾಗದ ಸಹಪಾಠಿಗೂ ನಮಸ್ಕಾರ ವಿನಿಮಯವನ್ನ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ಮಂಡಿಯನ್ನ ಹೀಗೆ ಇಟ್ಕೊಳ್ಳಿ. ಹೆಡ್ ಅಪ್ ಅಂಡ್ ಡೌನ್ ಮಾಡಿ. ಒಳ್ಳೆ ಶ್ವಾಸ ಜೊತೆಗೆ 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 breathe out, 5, 6, 7, 8, 9, 10. Breathe in center, breathe out left, breathe in center, breathe out right side. Breathe in center, breathe out left, breathe in center, breathe out right. Neck rotation clockwise. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. Connect the mind with the shoulder, up and down. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. Keep the hand here, free flow. 1, 2, 3, 4, 5, 6, 7. Elbow point. 8, 9, 10, 11, 12, 13, 14, 15, 16, 17, 18, 19, 20. Center relax. Take a deep breath. Breathe out from the mouth. Good. Now, and Sukhasana itself. 1, just see, take the hand ಹೀಗೆ ತಗೊಳ್ಳಿ. ಇಲ್ಲಿಂದ 1, 2. ಓಕೆ. 1 ಹೇಳಿದಾಗ ಲೆಫ್ಟ್ ಹ್ಯಾಂಡ್ ಮಾಡಿ
2 ಹೇಳಿದಾಗ ರೈಟ್ ಹ್ಯಾಂಡ್ ಮಾಡಿ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 ಎಲ್ಲರೂ ರೈಟ್ ಸೈಡ್ ಅಲ್ಲಿ ಇದ್ದೀರಾ? 16 ನೋಡಿ. 16 ರೈಟ್ ಹ್ಯಾಂಡ್. 17 ಲೆಫ್ಟ್ ಹ್ಯಾಂಡ್. 18 19 20 okay, stay there only. 1 2 ಕೈ ತಿರುಗಿಸಿಬೇಕಾದ್ರೆ ಹೀಗೆ. 3 4 5 ಶ್ವಾಸ. 5 6 7 8 9 10 good. Change. 1 2 3 4 5 6 7 8 9 10 good. Please come up everyone. ಮೇಲ್ ಬನ್ನಿ. ಕಾಲ್ ಫ್ರೀ ಮಾಡಿ. 1 2 3 4 5 6 7 8 9 10. ಇನ್ನು ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ಓಕೆ. 1 ಹೇಳಿದಾಗ ಲೆಫ್ಟ್ ಹ್ಯಾಂಡ್, 2 ಹೇಳಿದಾಗ ರೈಟ್ ಹ್ಯಾಂಡ್. ನೋಡಿ, 1 ಕಾಲ್ ಸ್ವಲ್ಪ ಸೊಂಟ ಎಷ್ಟು ಅಗಲ ಇದೆ ಅಷ್ಟು ಅಗಲ ಇಟ್ಕೊಳ್ಳಿ. ಇಲ್ಲಿಂದ 1 ಕಾನ್ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಪ್, ಲೆಫ್ಟ್ ಹ್ಯಾಂಡ್, ಎಡಗೈ, ಎಡಗೈ. 2 ರೈಟ್ ಹ್ಯಾಂಡ್. 3 4 5 6 7 8 9 10 11 12 13 14 15 16 17 18 19 20 ಸ್ಟೇ ದೇರ್. ಅಲ್ಲೇ ಸ್ಟೇ ಮಾಡಿ. ಈಗ 20 ರೈಟ್ ಹ್ಯಾಂಡ್ ಮೇಲಿದೆ. ರೈಟ್ ಹ್ಯಾಂಡ್ 1 2 ರೈಟ್ ಹ್ಯಾಂಡ್ ಮೇಲೆ. 3 4 5 ಸ್ಟ್ರೆಚ್ ಆಗ್ಬೇಕು. 6 7 8 9 10 ಗುಡ್. ಸೆಂಟರ್ opposite side. 1 2 3 4 5 6 7 8 9 10 good. Center relax. Hand on the trunk. ಕಾಲ್ ಹಾಗೆ ಇರಲಿ. ಟ್ರಂಕ್ ರೊಟೇಷನ್. 1 2 3 4 5 6 7 8 9 10. Opposite. 1 2 3 4 5 6 7 8 9 10 ಗುಡ್. ಸೆಂಟರ್ ರಿಲ್ಯಾಕ್ಸ್. ಈಗ ಎಲ್ಲರೂ
ಕ್ಯಾಮರಾಕ್ಕೆ ನಿಮ್ಮ ಬ್ಯಾಕ್ ಹೀಗೆ ತಿರುಗಿಸ್ಬೇಕು, ಕೈಯನ್ನ ಹೀಗಿಟ್ಕೋಬೇಕು. ಓಕೆ, ಹೀಗಿಟ್ಕೊಂಡು ಇಲ್ಲಿಂದ ನೋಡಿ ಫುಲ್ ನೀವು ಕ್ಯಾಮ್ರಾ ಕೈ ಹೀಗೆ ಹಿಡಿತಾ ಇದೀರಿ, ಹೀಗೆ ತಿರುಗಿ ನೋಡ್ಬೇಕು, ಕಾಲ್ ನೇರ ಇರ್ಬೇಕು. ಹೀಗೆ ನೋಡಿ, 1ಗೆ ಲೆಫ್ಟ್, 2ಗೆ ರೈಟ್. ಸೊ ನೀವು ಮನೆಯಲ್ಲಿ ನೀವೇ ಪ್ರಾಕ್ಟೀಸ್ ಮಾಡೋರು, ಗೋಡೆ ಇರುತ್ತೆ, ಗೋಡೆಗೆ ನೋಡಿ 1 2. ಈಗ ಅಲ್ಲಿ ಗೋಡೆ ಇಲ್ಲ, ಓಕೆ, ಸಾಮೂಹಿಕವಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಏನ್ ಮಾಡಿ, ಎಲ್ರು ತಿರುಗಿ ಆ ಕಡೆ ತಿರುಗಿ. ಎಸ್, ಈಗ ಲೆಫ್ಟ್ ಸೈಡ್ 1 ಕೈ ಮೇಲ್ ತಗೊಂಡು ಹಸ್ತ ಎದೆ ಹತ್ರ ಇಟ್ಕೊಳ್ಳಿ, ಹೀಗೆ ಹೀಗೆ ಇದೇ ನೇರ ಇರ್ಬೇಕು, ಇದೇ ನೇರ. 1 ಲೆಫ್ಟ್ ಸೈಡ್, 2 ರೈಟ್ ಸೈಡ್, 3 ಲೆಫ್ಟ್, 4 ರೈಟ್. ಹಿಂದೆ ತಿರುಗಿ ನೋಡ್ಬೇಕು, ಕ್ಯಾಮ್ರಾ ನೋಡ್ಬೇಕೆಲ್ಲರೂ. 5 ಬ್ರೀತ್ ಔಟ್ ಆಗಿರ್ಬೇಕು, ತಲೆ ಎತ್ತಿ ಮೇಲೆ. 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಸೆಂಟರ್ ರಿಲ್ಯಾಕ್ಸ್. ನಿಮ್ ಬಲಭಾಗದಿಂದ ಮುಂಭಾಗ ತಿರುಗಿ, ಬಲಭಾಗದಿಂದ ಮುಂಭಾಗ. ರೈಟ್. ಈಗ 3.5 ಅಡಿ ಕಾಲಗ್ಲ ಇಟ್ಕೊಳ್ಳಿ. ಮುಂದಕ್ ಬಾಗಿ ಫಸ್ಟ್ ನೋಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಎಡಭಾಗ ತಿರುಗಿಸಿ. ಓಕೆ, ನಿಮ್ಮ ಎಡಗೈ ಮೇಲ್ ಹೋಗಿರ್ಲಿ, ಹೀಗೆ ಇಲ್ಲಿಂದ ನೋಡಿ ಫುಲ್ ಸ್ಟ್ರೆಚ್. 1 ಮತ್ತೆ ಕೈ ಇಲ್ಲೇ ಬರ್ಬೇಕು, ಇಲ್ಲಿ ಟಚ್ ಮಾಡ್ಬೇಕು ನೋಡಿ. 1 2 ಒಂದೊಂದು ಕೌಂಟಿಂಗ್ ಮೇಲೋಗಿ ಕೆಳಗಡೆ ಬರ್ಬೇಕು, ಒಂದೊಂದು ಕೌಂಟಿಂಗ್ ಮೇಲೋಗಿ ಕೆಳಗಡೆ ಬರ್ಬೇಕು. ಸೇಮ್ ವೇ ಆಪೋಸಿಟ್ ಸೈಡ್ ಕೂಡ ನೋಡಿ. 1 2 3. ಓಕೆ, ರೆಡಿ. ಆ ಕಡೆಗೆ ಹೋಗಿ ತಿರುಗಿ ಪೊಸಿಷನ್. ಇಲ್ಲ, ಆ ಕಡೆ ಏನ್ ತಿರುಗೋದ್ ಬೇಡ, ಆ ಕಡೆ ತಿರುಗೋದ್ ಬೇಡ. ಹೀಗೆ ನನ್ ಜೊತೆ ಮಾಡಿ. ಈಗ ಕಾಲು 3.5 ಅಡಿ ಇಟ್ಕೊಳ್ಳಿ. ರೈಟ್, ಕೈ ಹೀಗೆ ತಗೊಳ್ಳಿ, ತಿರುಗಿಸಿ ನಿಮ್ಮ ಎಡಭಾಗಕ್ಕೆ. ಹಸ್ತ ಊರಿ. ಹಸ್ತ ಊರಕ್ ನನಗೆ ಕಷ್ಟ ಆಗ್ತಾನೆ ಇಲ್ಲ ಅನ್ನೋರು ಮೊಣಕಾಲು ಇಟ್ಕೊಳ್ಳಿ, ಅದೆಲ್ರಿಗೂ ಆಗತ್ತೆ. ಈಗ ಕೌಂಟ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮೇಲೆ ಇಟ್ಕೊಂಡಿರಿ. ರೆಡಿ. 1 ಬ್ರೀತ್ ಔಟ್ ಮಾಡಿ. 2 3 ಅಲ್ಲಿ ಹೋಗಿ ರೈಟ್ ಹ್ಯಾಂಡ್ ಮೇಲೆ ಇಟ್ಕೊಂಡು ನಿಂತ್ಕೋಬೇಕಷ್ಟೇ. 3 ಮೇಲೋ ಕೆಳಗಡೆ ಬಂದಿರ್ಬೇಕು, ಕೈ ಮೇಲೋ ಕೆಳಗಡೆ ಬಂದಿರ್ಬೇಕು. ರೈಟ್ ಹ್ಯಾಂಡ್ ಹತ್ರ ಇರ್ಲಿ ಲೆಫ್ಟ್ ಹ್ಯಾಂಡ್, ಎಲ್ಲರೂ ರೈಟ್ ಹ್ಯಾಂಡ್ ಹತ್ರ ಇರ್ಲಿ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಹತ್ರ ಇರ್ಲಿ ಲೆಫ್ಟ್ ಹ್ಯಾಂಡ್. ಲಾಸ್ಟ್ ಗೋಡೆ ಹತ್ರ ಕಾರ್ನರ್ ಅಲ್ಲಿರೋರು. ಓಕೆ, 1 ಅಪ್ ಅಂಡ್ ಕಮ್ ಬ್ಯಾಕ್. ಎಸ್. 2 3 4 5 6 7 8 9 10 11 12 13 14 15 16 17 18 19 20. ಕೈ ಅಲ್ಲೇ ಇರ್ಲಿ, ಮೇಲೋಗ್ಲಿ ಲೆಫ್ಟ್ ಹ್ಯಾಂಡ್. ಅಲ್ಲಿಂದ ಸ್ಮಾಲ್ ಸ್ಟ್ರೋಕ್ಸ್ ಮಾಡಿ. 1 ಬ್ಯಾಕ್ಗೆ, 2 3 4 5 6 7 8 9 10. 8th battalion ಲಾಸ್ಟ್ ಅಲ್ಲಿ. 13 14 15 16 17 18 19 20. ಇನ್ಹೇಲ್ ಅಪ್, ಕೈ ಹೀಗೆ ಬರ್ಲಿ. ಬ್ರೀತ್ ಇನ್ ಅಪ್, ಆಪೋಸಿಟ್ ಸೈಡ್.
opposite hand, opposite leg. Yes, right hand. 1, go up, come back. ಇಲ್ಲಿ 8th ಬೆಟಾಲಿಯನ್ ಅಲ್ಲಿ ಗೋಡೆ ಹತ್ರ ಇರೋರು ರೈಟ್ ಹ್ಯಾಂಡ್. 2, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್ ಗೋಡೆ ಹತ್ರ 8th ಬೆಟಾಲಿಯನ್ ಫಸ್ಟ್ ಲೈನ್. 3, 4, 5, 6, 7, 8, 9, 10, 11, 12. ನನ್ನ ಕೌಂಟ್ ಜೊತೆನೆ ಹೋಗ್ಬೇಕು. ಕೌಂಟ್ ಮಿಸ್ ಆಗ್ತಾ ಇದೆ, ಶ್ರಿಂಕ್ ಆಗ್ತಾ ಇಲ್ಲ. ನನ್ನೊಳಗ್ ನೀವೊಬ್ರಾಗ್ಬೇಕೀಗ. 13, ಸ್ಟಾಪ್ ಮಾಡಿ ಹಾಗೆ, ಗುಡ್ ಬಾಯ್. 14, 15, 16, 17, 18, 19, 20. ಓಕೆ, ಫರ್ದರ್ ಸ್ಟ್ರೆಚ್ ಮಾಡಿ. 1, 2, 3, 4, 5, 6, 7, 8, 9, 10, 9, 8, 7, 6, 5, 4, 3, 2, 1. ವೆರಿ ಗುಡ್. ಇನ್ಹೇಲ್ ಅಪ್. ಹೀಗೆ ಇರ್ಲಿಕ್ಕ ಇವಾಗ. ಓಕೆ, ಇಲ್ಲಿಂದಾನೆ ಇಲ್ಲೇ ಇರ್ಲಿ. ಇನ್ಹೇಲ್. ಓಕೆ, ಈಗ ಕೌಂಟ್ ಪ್ರಕಾರ ಲೆಫ್ಟ್ ಅಂಡ್ ರೈಟ್ ಎಕ್ಸೇಲ್ ಆಗ್ಬೇಕು. 1, ಈ ಬಾಡಿ ನೋಡಿ ಪ್ಲಸ್ ಶೇಪ್ ನಲ್ಲಿ ಬಂದ್ಬಿಡ್ಬೇಕು ಹೀಗೆ. ಓಕೆ, 2, 3, ಟ್ವಿಸ್ಟ್ ಆಗ್ಬೇಕು ಬಾಡಿ. ಓಕೆ, ಹ್ಯಾಂಡ್ ಸ್ಟ್ರೈಟ್, ರೆಡಿ. 1, ಲೆಫ್ಟ್, ಫುಲ್ ಟ್ವಿಸ್ಟ್ ಮಾಡಿ, ಫುಲ್ ನಿಮ್ಮ ಬೆನ್ನು ಕ್ಯಾಮ್ರಾ ಕಾಣಿಸ್ಬೇಕು. ಟ್ವಿಸ್ಟ್ ಮಾಡಿ. 2, ರೈಟ್ ಸೈಡ್, 3, ಲೆಫ್ಟ್ ಸೈಡ್, 4, ರೈಟ್ ಸೈಡ್, 5, 6. ಪಾದ ತಿರುಗಿಸಬಾರ್ದು, ಎಲ್ಲ ಪಾದ ತಿರುಗಿಸ್ತಾ ಇದ್ದೀರಾ. ಪಾದ ಇಲ್ಲೇ ಇರ್ಬೇಕು, ಸ್ಟ್ರೈಟ್, ಫಿಂಗರ್ಸ್ ಮುಂಭಾಗಕ್ಕೆ ಇರ್ಬೇಕು. 9, ದೇಹ ಮಾತ್ರ ತಿರುಚಬೇಕು. 10, 11, 12, 13, 14, 15, 16, 17, 18, ತಿರ್ಚಿ 19, 20. ಓಕೆ, 20. ರೈಟ್ ಸೈಡ್ ನಲ್ಲಿ ಇದ್ದೀರಿ. ಮಂಡಿ ಟೈಟ್ ಮಾಡಿ, ಅಪ್ಪರ್ ದೇಹವನ್ನ ಟ್ವಿಸ್ಟ್ ಮಾಡಿ. ಈಗ ಬಲಗೈ ನೋಡಿ, ನೋಡ್ಕೊಳ್ಳಿ ಇಲ್ಲಿ. ಈ ಪಾದ ಹಿಂಗ್ ತಿರ್ಗ್ಸೋ ಆಗಿಲ್ಲ, ಫ್ರಂಟ್ಗೆ ಇರ್ಲಿ ಹೀಗೆ. ಇಲ್ಲಿಂದ 1, 2, 3, 4, 5. ಸ್ಟಾರ್ಟ್. ಬಲಗೈ. 1, 2, 3, 4, 5, 6, 7, 8, 9, 10, 9, 8, 7, 6, 5, 4, 3, 2, 1. Opposite side. Your left side, finger frontal ಇರ್ಲಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Center, relax. Take a deep breath. Breathe out from the mouth. Breathe in. Breathe out from the mouth. ಈಗ ನಿಮ್ಮ ಕಾಲು ಒಂದು 4 ಅಡಿ ಅಗಲ ಆಗ್ಲಿ. ಓಕೆ, ಈಗ ಎಲ್ಲರೂ ಕಂಪಲ್ಸರಿ ನಿಮ್ಮ ಮೊಣಕಾಲನ್ನ ಇಟ್ಕೊಳ್ಳಿ.
ಮೊಣಕಾಲು ಇಟ್ಕೊಳಕ್ ಆಗಲ್ಲ ಅನ್ನೋರು 12th ಬೆಟಾಲಿಯನ್ ಬೆಲ್ಟ್ ಯೂಸ್ ಮಾಡ್ಬೋದು. ಬೆಲ್ಟ್ ಹಾಕೊಂಡು ಕಾಲನ್ನು ಹೀಗೆ ಇಟ್ಕೊಳ್ಳಿ. ಓಕೆ, ಕಂಪಲ್ಸರಿ ಮೊಣಕಾಲು ಹೀಗೆ ಇಟ್ಕೋಬೇಕು. ಈ ಕೈ ನೋಡಿ ಈ ಕಡೆ ಬರ್ಬೇಕು, ಆಪೋಸಿಟ್ ಫ್ರಂಟ್ ಇಂದ ನೋಡಿ. 1 2 3 4. ಓಕೆ, ನೋಡ್ತಾ ಇದ್ದೀರಲ್ಲ, ಮುಂಭಾಗದಿಂದ ಬಂದು ಈ ಪಾದ ಟಚ್ ಮಾಡಿ ಕೈ ಹಿಂದೆ ಹೋಗ್ಬೇಕು. ಓಕೆ, ಎಸ್. ಎಡಗೈಯಿಂದ ಬಲ ಮೊಣಕಾಲು ರೆಡಿ, ಫೋಲ್ಡ್ ಮಾಡಿ. ಎಸ್. 1 ಮೇಲ್ ಹೋಗಿ ಕೆಳಗಡೆ ಮೊಣಕಾಲು ಟಚ್ ಮಾಡ್ಬೇಕು. 2 ಕಂಟಿನ್ಯೂ ಮಾಡಿ. 3 8th ಬೆಟಾಲಿಯನ್ ಸೂಪರ್. 4 ಗುಡ್. 12th 5 6 7 8 8th ಬೆಟಾಲಿಯನ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಹೀಗೆ ಮಾಡಿ ಇಲ್ಲಿ. 12th ಕಮಾನ್. 9 ಟಚ್ ಮಾಡಿ ಆಪೋಸಿಟ್. 10 ಹಿಂದಕ್ಕೆ ಟಚ್ ಮಾಡಿ. 11 12 13 14 15 16 17 18 19 20. ಮುಂಭಾಗದಿಂದ ಆಪೋಸಿಟ್ ಲೆಗ್ ಇಟ್ಕೊಳ್ಳಿ. ಈಗ ಆಪೋಸಿಟ್ ಮೊಣಕಾಲು ಇಟ್ಕೊಳ್ಳಿ. ಕೈ ಹಾಕ್ಬಿಟ್ಟಿದ್ದಪ್ಪ ಅಲ್ಲಿ ಫ್ರಂಟ್ ಅಲ್ಲಿ. 12th ಬೆಟಾಲಿಯನ್ ಹೋಲ್ಡ್ ಮಾಡಕ್ ಹೇಳಿದೆ ನಾನು, ಹೋಲ್ಡ್ ಮಾಡಕ್ ಹೇಳಿದೆ. ಕೈ ಹಾಕ್ಬಿಟ್ರಿ, ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದ್ಸಲ. ಕೈ ಬಿಡಬೇಡಿ. ಸಿಯ ಎಡಗೈ ಬಲ ಮೊಣಕಾಲು ರೈಟ್, ಬಲಗೈಯಲ್ಲಿ ಎಡ ಮೊಣಕಾಲು ಇಟ್ಕೊಳ್ಳಿ ಅಂತ ಹೇಳ್ದೆ. ಹೋಲ್ಡ್ ಮಾಡಿ ಇಲ್ಲಿ. 1 2 3 4. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ನಾನೇನ್ ಹೇಳ್ದೆ? ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ. ಎಡಗೈಯಿಂದ ಬಲ ಮೊಣಕಾಲು ಇಟ್ಕೊಂಡು ಬಲಗೈಯಿಂದ ಎಡ ಮೊಣಕಾಲು ಇಟ್ಕೊಂಡು ಹೋಲ್ಡ್ ಮಾಡಿ. ಬ್ರೀತ್ ಮಾಡಿ. 5 ಶ್ವಾಸ ಮಾಡಿ ಇಲ್ಲೇ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 6 ಹೋಲ್ಡ್ ಮಾಡಿ. 12th ಬೆಟಾಲಿಯನ್ ಫ್ರಂಟ್ ಅಲ್ಲಿ ಇಬ್ರು. 8 9 10. ವೆರಿ ಗುಡ್. ಇನ್ಹೇಲ್ ಅಪ್, ಇನ್ಹೇಲ್ ಅಪ್. ಓಕೆ, ಈಗ ಬಲಭಾಗದಿಂದ ಬಲಗೈಯಿಂದ ನಿಮ್ಮ ಎಡಗಾಲಿನ ಮೊಣಕಾಲು ಇಟ್ಕೊಳ್ಳಿ. ಒಂದ್ಸಲ ನೋಡ್ಕೊಂಡ್ಬಿಡಿ, ಕನ್ಫ್ಯೂಷನ್ ಆಗತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ಶರೀರವನ್ನ ತಿರುಗಿಸಿ ಹೀಗೆ. ಈ ಎಲ್ಬೋ ಇದೆಯಲ್ಲ, ಶರೀರನ ಹೀಗೆ ತಿರುಗಿಸಿ. ಇಲ್ಲಿಂದ ಕೈ ಹಿಂದೆ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ ಟಚ್ ಮಾಡ್ಬೇಕು, ಇಲ್ಲಿ ಹಿಡ್ಕೋಬೇಕು. 20 ಕೌಂಟ್ಸ್ ಆದ್ಮೇಲೆ ಇಲ್ಲಿ ಇಟ್ಕೊಂಡು ಹೋಲ್ಡ್ ಮಾಡ್ಬೇಕು ಹೀಗೆ. ಓಕೆ, ನೋಡಿ. 1 2 ಸ್ಟಾರ್ಟ್. ಪೊಸಿಷನ್ 1 ಕಮಾನ್ ಕ್ವಿಕ್. 2 3 4 5. 8th ಬೆಟಾಲಿಯನ್ ನಂಗೆ ರಿಪೋರ್ಟಿಂಗ್ ಕೊಡಿ, ಅಂದ್ರೆ ಎಷ್ಟು ಜನ ಇದ್ದಾರೆ ಇವತ್ತಂತ ಹೇಳ್ಬೇಕು. 13 14 15 16 17 18 19 20. ಓಕೆ, ಆಪೋಸಿಟ್ ಲೆಗ್ ಹೋಲ್ಡ್ ಮಾಡಿ. ಈಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಲ ಮೊಣಕಾಲು. ಲೆಫ್ಟ್ ಹ್ಯಾಂಡ್ ಮೇಲಿರ್ಬೇಕು, ರೈಟ್ ಹ್ಯಾಂಡ್ ಒಳಗಡೆ ಇರ್ಬೇಕು. 12th ಬೆಟಾಲಿಯನ್ ಫ್ರಂಟ್ ಅಲ್ಲಿ ಮೊದಲನೇವರು. ಹಾಗೆ ಇಟ್ಕೊಳ್ಳಿ ಟೈಟ್ ಆಗಿ. 1 2 3 ಅಲ್ಲಿ ಕರೆಕ್ಷನ್ ಮಾಡಿ. ಲೀಡರ್ಸ್ ಯಾರಿದ್ದೀರಿ? 3. 12th ಬೆಟಾಲಿಯನ್ ಅಲ್ಲಿ 4. ನಾನೇನ್ ಹೇಳ್ತಾ ಇದ್ದೀನಿ? 8th ಬೆಟಾಲಿಯನ್ ಮತ್ತೆ ಅದೇ ಕೆಲಸ ಮಾಡ್ತಿದ್ದೀರಿ. ಹೋಲ್ಡ್ ಮಾಡಿ. 5 6 7 8 9 10. ಓಕೆ, ಇನ್ಹೇಲ್ ಅಪ್, ಎಕ್ಸೇಲ್. ಹಾಗೆ ಇರ್ಲಿ, ಕಾಲ್ ಹಾಗೆ ಇರ್ಲಿ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಹ್ಯಾಂಡ್ ರೊಟೇಷನ್ ಮುಂಭಾಗಕ್ಕೆ. 1 2 3
4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. Back. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. ಈಗ ಕಾಲ್ ಹೀಗಿದೆ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಸೊಂಟದ ಮೇಲೆ ಕೈ ಇರ್ಲಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಕೆಳಗಡೆ ಬನ್ನಿ. ಹೀಗೆ ಕೂತ್ಕೊಳ್ಳಿ. ಡೌನ್. ಫುಲ್ ಕೆಳಗಡೆ ಕೂತ್ಕೋಬೇಕು. ಹಿಮ್ಮಡಿ ಮೇಲೆ ನೋಡಿ, ಬಾಡಿನ ಹಿಂಗೆಲ್ಲ ತಗೋಬಾರ್ದು. ಹಿಪ್ಪು ಕೆಳಗಡೆ ಬರ್ಬೇಕು. ಹೀಗೆ. ರೆಡಿ. 1 ಅಪ್. ಬ್ರೀತ್ ಇನ್. Breathe out, down. 3 up. 4 down. 5 up. 6 down. 7 up. 8 down. 9 up. 10 down. 11 up. 12 down. 13 up. 14 down. 15 up. 16 down. 17, 18, 19, 20. Sit here only. ಎದೆ ಎತ್ತಿ ಮೇಲೆ. ಈ ಬೆರಳನ್ನ ಮುಂಭಾಗಕ್ಕೆ ತಗೊಳ್ಳಿ. ಹೀಗೆ ಬಾಡಿ ಸ್ಟ್ರೇಟ್ ಮಾಡಿ. 5 ಶ್ವಾಸ. 1 ಬ್ರೀತ್ ಇನ್. 2 ಬ್ರೀತ್ ಔಟ್. 3 ಬ್ರೀತ್ ಇನ್. 4 ಬ್ರೀತ್ ಔಟ್. 8 ಬೆಟಾಲಿಯನ್. ಡೌನ್ ಡೌನ್ ಡೌನ್. ಲಾಸ್ಟ್ ಅಲ್ಲೇ ಕುತ್ಕೊಳ್ಳಿ. 6, 7, 8, 9, 10. ಇಲ್ಲಿಂದಾನೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋರು, ಎಸ್ಪೆಷಲ್ ಆಗಿ ಕ್ಲೋಸರ್ ಟು 60 ಏಜ್, ಕ್ಲೋಸರ್ ಟು 55 ಆರ್ ಒಬೇಸ್. ಓಕೆ. 1, 2, 3. ಮಿಕ್ಕವರೆಲ್ಲರೂ ಸೊಂಟದ ಮೇಲೆ ಕೈ ಇರ್ಲಿ. 3, 4, 5. ಫ್ರಂಟ್ ಅಲ್ಲಿ 12 ಬಟಾಲಿಯನ್ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ನಿಮಗಲ್ಲ ಅದು, ಯೂತ್ಸ್ ಎಲ್ಲ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. 6, 7 ಸೊಂಟದ ಮೇಲೆ. 8, 9, 10, 11, 12, 13, 14, 15, 16, 17, 18, 19, 20. Slowly come up. Close your knees. Breathe in. Breathe out. Breathe in. Breathe out. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಕಾಲ್ ಸ್ವಲ್ಪ ಅಗಲ ಮಾಡಿ. ಟೋಸ್ ಅನ್ನು ಸ್ವಲ್ಪ ಹೊರಭಾಗಕ್ಕೆ. ಓಕೆ. ಕೂತ್ಕೊಳ್ಳಿ ಹೀಗೆ. ಟೋಸ್ ಹೊರಭಾಗಕ್ಕೆ ಇಟ್ಕೊಂಡು ಕೂತ್ಕೊಳ್ಳೋಕ್ ಕಷ್ಟ ಆಗ್ತಾ ಇದೆ ಅನ್ನೋರು ಬೇಕಾದ್ರೆ ಸ್ವಲ್ಪ ಒಳಗಡೆ ತಗೊಳ್ಳಿ ಹೀಗೆ. ಓಕೆ. ಬಲಗೈ ತೋರಿಸಿ. ಸಿಟ್ ಡೌನ್. ಎಲ್ರು ಕೂರಿ. ಬಲಗೈಯಿಂದ ನಿಮ್ಮ ಎಡಪಾದ ಇಟ್ಕೊಳ್ಳಿ ಹೀಗೆ. ಓಕೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ 1, 2, 3, 4, 5, 6, 7, 8, 9,
10, 11, 12, 13, 14, 15, 16, 17, 18, 19, 20. ಎಡ ಹಸ್ತ ತೋರಿಸಿ. ಎಡ ಹಸ್ತದಲ್ಲಿ ಬಲಗಾಲಿನ ಪಾದ ಹಿಡ್ಕೊಳ್ಳಿ ಇಲ್ಲಿ. ಓಕೆ, ರೈಟ್ ಹ್ಯಾಂಡ್. 1, 2, 3, 4, 5, 6, 7, 8, 9, 10. ಹಿಂದೆ ತಿರುಗ್ಬೇಕು, ಸುಮ್ನೆ ಮಾಡಬಾರ್ದು. ತಿರುಗಿ ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾಡಿ. 11, 12, 13, 14, 15, 16, 17, 18, 19, 20. Good. Come up. Close your knees. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಈಗ ಬಲ ಮಂಡಿ ಮೇಲೆತ್ತಿ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಕೈಲಿ ಇಟ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Very good. Take a deep breath. Breathe out from the mouth. Now left leg. 1, 2, 3. Left leg. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. Same leg. Left leg only. 1, 2, 3. Rotation. 1, 2, 3. ತಿರುಗಿಸಿ. 4, ನೋಡಿ. 5, 6, 7, 8, 9, 10. Opposite. Same leg opposite. Same leg opposite. 1, 2, 3, 4, 5, 6, 7, 8, 9, 10. Good. Change the leg. Right leg. 1, 2, 3, 4, 5, 6, 7, 8, 9, 10. Same leg. Opposite. 1, 2, 3, 4, 5, 6, 7, 8, 9, 10. Take a deep breath. Breathe out from the mouth. ಕಾಲನ್ನ more than 4 feet, 4.5 feet, 5 feet. ಎಷ್ಟಗಲ ಆಗತ್ತೆ ಅಷ್ಟಗಲ ಓಪನ್ ಮಾಡ್ಕೊಳ್ಳಿ. ಓಕೆ, ಕೈಲಿ ಇಟ್ಕೊಳ್ಳಿ. ಹೊಟ್ಟೆ ಒಳಗ್ ತಗೊಳ್ಳಿ. ದೇಹ ಸಡಿಲ ಮಾಡ್ಕೊಳ್ಳಿ. ಹೀಗೆ ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಈ ಭಾಗ ಮೂವ್ ಆಗ್ಬಾರ್ದು. ಈ ಭಾಗ ಮೂವ್ ಆಗ್ಬಾರ್ದು. ನನ್ನ ಬಾಡಿ ನೋಡಿ, ಅಪ್ಪರ್ ಬಾಡಿ. 1, 2, 3. ಇಲ್ಲ, ರಾಂಗ್ ಅದು. ಉಮೇಶ್, ಇದು ವಿಡಿಯೋ ಮಾಡ್ಕೊಳ್ಳಿ. ಉಮೇಶ್, ಸಂತೋಷಿ, ಎರಡ್ ಕಡೆಯಿಂದನು ಮತ್ತೆ ನಿಮ್ ಗ್ರೂಪ್ ಅಲ್ಲಿ ಹಾಕಿ ನೋಡಿ. ಅಪ್ಪರ್ ಬಾಡಿ ಡಯಾಫಾರ್ಮ್ ಮಾತ್ರ ಮೂವ್ ಆಗ್ಬೇಕು. ಓಕೆ, ಹೀಗೆ ಇರ್ಬೇಕಿದು ನೋಡಿ. ಬ್ರೀತ್ ನೋಡಿ. ನೀವೇನ್ ಮಾಡ್ತೀರಿ? ಹೀಗೀಗ್ ಮಾಡ್ತಿದ್ದೀರಿ. ಹೀಗಲ್ಲ, ಇದು ಹೀಗೆ ಇರ್ಬೇಕು. 1, 2, 3. ಹೀಗೆ ಹೋಗ್ತಾ ಇರ್ಬೇಕು. ಸ್ಟಾರ್ಟ್. 1, 2, 3,
4 5 ಹೋಗ್ಲಿ, ಮೂವ್ ಆಗ್ಲಿ. 6 ಸ್ಪೀಡ್ ಮಾಡಿ. 7 ಇಲ್ಲೆಲ್ಲ ನೋವು ಬಂದಂಗ ಆಗತ್ತೆ, ಅದನ್ನ ಅನುಭವಿಸಿ. 8 9 ಲಂಗ್ಸ್ ಅಲ್ಲಿ ಯಾರಿಗಾದ್ರೂ ಬ್ಲಡ್ ಕ್ಲಾಟಿಂಗ್, ಓಕೆ, ಲಂಗ್ಸ್ ರಿಲೇಟೆಡ್ ಬ್ಲಡ್ ಕ್ಲಾಟಿಂಗ್ ಇರೋರು ಮಾಡಿ ಇದನ್ನ. 15 16 17 18 19 20 hand down. Take a deep breath. Breathe out from the mouth. Breathe in. Breathe out from the mouth. ಕೈ ಹೀಗೆ ಇಲ್ಲೇ ಇರ್ಲಿ. ನಾನು 1 ಹೇಳಿದಾಗ ಎಡಭಾಗಕ್ಕೆ ಹೋಗಿ ಕೂತ್ಕೊಳ್ಳಿ. ಓಕೆ. 2 ಹೇಳಿದಾಗ ಬಲಭಾಗಕ್ಕೆ ಹೋಗಿ ಕೂತ್ಕೊಳ್ಳಿ. ಓಕೆ. ಮೇಲೆ ಸುಮ್ಮನೆ ಇಲ್ಲೇ ಹೀಗೆ ಹೋಗ್ಬೇಡಿ. ರೈಟ್, ಮೇಲ್ ಬನ್ನಿ, ಆಮೇಲೆ ಹೋಗಿ ಕೂತ್ಕೊಳ್ಳಿ. 1 ಹೇಳಿದಾಗ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಲೆಫ್ಟ್. 2 ಹೇಳಿದಾಗ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ರೈಟ್ ಸೈಡ್. ಓಕೆ, ರೆಡಿ. ಕಮ್ಮ, ಬಾಡಿ ಸ್ಟ್ರೇಟ್, ಕಾಲೊಂದು 5 ಅಡಿ ಅಗಲ ಮಾಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ಲೆಫ್ಟ್ ಸಿಟ್, ಲೆಫ್ಟ್. ಅದೇನದು ಹೆಂಗ್ ಕುತ್ಕೊಳ್ಳೋದು? 12th ಬೆಟಾಲಿಯನ್ ಮಾಡಿ ಮಕ್ಕಳೇ, ಮಾಡಿ ಮಕ್ಕಳೇ. ಬ್ರೀತ್ ಇನ್ ಅಪ್, ಕಮಾನ್. ಬ್ರೀತ್ ಔಟ್ ರೈಟ್ ಸೈಡ್. Breathe in up. Breathe out left side. 1 2 right side. 3 left side. 4 right side. Last ಅಲ್ಲಿ black dress. 5 ಮಾಡಿ. 5 left, come up. 6 right side. 7 left side. 8 9 10 11 ಇಲ್ಲಿಂದ ಪುಷ್ ಮಾಡ್ಬೇಕು ನಿಮ್ಮನ್ನ ನೀವು. ಕಮಾನ್. 12 you are strong, you are strong, you are strong. 13 left, up everyone, get up, get up, get up. 14 15 16 17 18 19 20. ಓಕೆ, ಯಾವ ಭಾಗದಲ್ಲಿದ್ದೀರಿ? 20 ರೈಟ್ ಸೈಡ್. ಕುತ್ಕೊಳ್ಳಿ ಇಲ್ಲಿ, ರೈಟ್ ಸೈಡ್ ಕುತ್ಕೊಳ್ಳಿ ಹೀಗೆ. ಓಕೆ, ಈಗ ಹಾಗೆ ಹಿಪ್ ಅನ್ನು ಕೆಳಗಡೆ ಸೇರಿಸಿ ಹೀಗೆ ಕುತ್ಕೊಳ್ಳಿ. ಎಡಗೈ ತೋರಿಸಿ, ನಿಮ್ಮ ಬಲಭಾಗದಲ್ಲಿ ಕುತ್ಕೋಬೇಕು. ಎಡಗೈ ತೋರಿಸಿ, ಎಡಗೈ. ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಎಲ್ಲರ ಹತ್ರ ಇದು ಯಾರಿದು? ಫ್ರಂಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಎಲ್ಲೋಯ್ತು? ಸಂತೆಗೋಯ್ತು. ಇಲ್ಲಿ ತೋರಿಸಿ, ಲೆಫ್ಟ್ ಹ್ಯಾಂಡ್ ತೋರಿಸಿ. ನಿಮ್ಮ ಬಲ ಮೊಣಕಾಲನ್ನ ಹಿಡ್ಕೊಳ್ಳಿ, ಬಲ ಮೊಣಕಾಲನ್ನ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್ ಹಿಂದಕ್ಕೆ ತಗೊಳ್ಳಿ. ಈಗ ಈ ಮುಂಭಾಗದಲ್ಲಿರೋ ಮೊಳಕೈಯನ್ನ ನೆಲಕ್ಕೆ ತಾಗಿಸಿ ಮುಂದಕ್ಕೆ ಬೆಂಡಾಗಿ ಹೀಗೆ. ಈಗ 1 2 3 ತಿರುಗ್ಬೇಕು. ಬಾಡಿ ನೋಡಿ ಇಲ್ಲಿ, ನೀವೆಲ್ಲ ಇಲ್ಲೇ ಇದ್ದೀರಿ. ಶರೀರನ ತಿರುಗಿಸಿ ಹೀಗೆ, ತಿರುಗಿಸಿ ಹೀಗೆ. 1 2 3 4 5 6 7 8 9 10 9 8 7 6 5 4 3 2 1. ವೆರಿ ಗುಡ್. ಸ್ಲೋಲಿ ಕಮ್ ಅಪ್. ಮೇಲ್ ಬನ್ನಿ. ಅಪ್ 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 ಅಪ್. ಅಯ್ಯೋ ಅಮ್ಮ, ಇದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ. ಎಳಿಸ್ತಾರೆ ಕೂರಿಸ್ತಾರೆ, ಎಳಿಸ್ತಾರೆ ಕೂರಿಸ್ತಾರೆ. ಯಾವ ಯೋಗಪ್ಪ ಇದು? ರೈಟ್. ಬ್ರೀತ್ ಇನ್, ಹ್ಯಾಂಡ್ ಅಪ್. ಕಾಲಿನ ಅಗಲ ಮಾಡಿ. ಈಗ ಲೆಫ್ಟ್ ಸೈಡ್ ಕುತ್ಕೊಳ್ಳಿ. ಓಕೆ, ಹಿಪ್ಪನ್ ಟಚ್ ಮಾಡಿ ಹೀಗೆ. ಬಲಗೈ ತೋರಿಸಿ, ಬಲಗೈ. ಎಡಗಾಲಿನ ಮೊಣಕಾಲನ್ನ ಇಟ್ಕೊಳ್ಳಿ. ರೈಟ್ ಎಲ್ಬೋ ಇಡಿ, ತಿರುಗಿಸಿ ದೇಹವನ್ನ. ಎಡಗೈ ಹಿಂದೆ ಹೋಗ್ಲಿ. ಸ್ಟಾರ್ಟ್ ಮಾಡಿ. 1 2 3 4
5 ಹಿಂದೆ ತಿರುಗ್ಬೇಕು 6 7 8 9 10 11 12 13 14 15 16 17 18 19 20 ಇನ್ಹೇಲ್ ಅಪ್ ಮೇಲೇಳಿ ಹಾಗೆ ನಾನ್ ಮೇಲೇಳಿ ಹಿಂದೆ ಕಾಲ್ ಜೋಡಿಸಿ ಅನ್ನ ಕೈಯಲ್ಲಿತ್ತು ಜಂಪ್ ಇನ್ ಒಳಗಡೆ ಜಂಪ್ ಮಾಡಿ ಜಂಪ್ ಓಕೆ ನಿಮ್ ಮ್ಯಾಟ್ ಮೇಲೆ ವಾಕ್ ಮಾಡಿ ಆರಾಮ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಇನ್ಹೇಲ್ ಎಕ್ಸೇಲ್ ಚೆನ್ನಾಗಿ ವಾಕ್ ಮಾಡಿ ಚೆನ್ನಾಗಿ ವಾಕ್ ಮಾಡಿ 8 ಕೈ ಆಡಿಸಿ ಚೆನ್ನಾಗಿ 9 10 11 12 13 14 15 16 17 18 19 20 ಓಕೆ ಅಲ್ಲೇ ಸ್ಲೋ ಜಾಗ್ ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 ಗುಡ್ ಈಗ ನಿಮ್ಮ ಮ್ಯಾಟ್ ಏನಿದೆ ಅದನ್ನ ಈ ಫೋಲ್ಡ್ ಮಾಡಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಗಟ್ಟಿ ಮಾಡ್ಕೊಂಡು ಮಂಡಿಯನ್ನ ಅದ್ರ ಮೇಲೆ ಇಟ್ಕೊಳ್ಳಿ ಹೀಗೆ ಎಡ ಮಂಡಿಯನ್ನ ಇಟ್ಕೊಳ್ಳಿ ಕಮ್ ಫಾಸ್ಟ್ ಕ್ವಿಕ್ ಬಲಗಾಲನ್ನ ಬಲಭಾಗಕ್ಕೆ ಸ್ಟ್ರೆಚ್ ಮಾಡಿ ಓಕೆ ಮಾಡಿದ್ರ ಎಡ ಮಂಡಿ ನಿಮ್ಮ ಮ್ಯಾಟ್ ಮೇಲಿದೆ ಬಲಗಾಲನ್ನ ಬಲಭಾಗಕ್ಕೆ ಸ್ಟ್ರೆಚ್ ಮಾಡಿದ್ದೀರಿ ಈಗ ನಿಮ್ಮ ಎರಡೂ ಕೈಯನ್ನ ಇಲ್ಲಿ ಇಟ್ಟಿದ್ದೀರಿ ನಿಮ್ಮ ಬಲಗೈ ತೋರಿಸಿ ಈಗ ರೈಟ್ ಹ್ಯಾಂಡ್ ತೋರಿಸಿ ಬಲಗೈಯನ್ನ ಹೀಗೆ ಎಲ್ಬೋ ಮತ್ತು ಹಸ್ತವನ್ನ ಕೆಳಗಡೆ ಇಡಿ ಹೀಗೆ ಓಕೆ ಈಗ ಬಾಡಿಯನ್ನ ತಿರುಗಿಸಿ ಲೆಫ್ಟ್ ಹ್ಯಾಂಡ್ ಅಲ್ಲಿ 1 2 3 4 5 6 7 8 9 10 9 8 7 6 5 4 3 2 1 ವೆರಿ ಗುಡ್ ಹೋಲ್ಡಿಂಗ್ ಏನ್ ಬೇಡ ವಾಪಸ್ ಬನ್ನಿ ಇಲ್ಲಿಂದ ನಿಮ್ಮ ಶೀಟ್ ಚೇಂಜ್ ಮಾಡ್ಕೊಳ್ಳಿ ಬಲ ಮಂಡಿ ಇಟ್ಕೊಳ್ಳಿ ಈ ಎಡಗಾಲ್ ಸ್ವಲ್ಪ ಸ್ಟ್ರೆಚ್ ಮಾಡಿ ಹೀಗೆ ಚೆನ್ನಾಗಿ ಎರಡೂ ಕೈ ಕೆಳಗಡೆ ಇಡಿ ಓಕೆ ಈಗ ನಿಮ್ಮ ಲೆಫ್ಟ್ ಎಲ್ಬೋ ಲೆಫ್ಟ್ ಪಾಮ್ ನೆಲದ ಮೇಲೆ ಇಡಿ ರೈಟ್ ಹ್ಯಾಂಡ್ ಮೇಲೆ ತಗೊಳ್ಳಿ 1 2 3 4 5 6 7 8 9 10 11 12 13 14 15 16 17 18 19 20 ಡನ್ ರಿಲ್ಯಾಕ್ಸ್ ಕುತ್ಕೊಳ್ಳಿ ಆರಾಮಾಗಿ ಕಾಲನ್ನ ಅಗಲ ಮಾಡಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡಿ ನಿಮ್ ಶೀಟ್ ಹಾಕೊಳ್ಳಿ ನೀಟಾಗಿ ಹಾಕೊಳ್ಳಿ
ಓಕೆ, ಪೊಸಿಷನ್ ಕೊಡಕ್ಬೇಡಿ, ಡಸ್ಟಿಂಗ್ ಮಾಡಬೇಡಿ, ಸುಮ್ಮನೆ ಹಾಕೊಳ್ಳಿ. ಡಸ್ಟಿಂಗ್ ಮಾಡಕ್ ಹೋಗ್ಬೇಡಿ. 8th ಬೆಟಾಲಿಯನ್ ಅವರು ಕ್ಲಾಸ್ ಆಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅಲ್ಲಿ ಮಾಪ್ ಮಾಡಿಸ್ಬಿಡಿ. ಅದು ಓಪನ್ ಪ್ಲೇಸ್ ಆಗಿರೋದ್ರಿಂದ ಸಣ್ಣ ಧೂಳಿರುತ್ತೆ. ಯಾರಾದ್ರೂ ಲಂಗ್ಸ್ ಇನ್ಫೆಕ್ಷನ್ ಇರೋವಂಥವ್ರು ಯೋಗ ಮಾಡ್ತಾ ಇದ್ರೆ ಇನ್ ಸ್ವಲ್ಪ ಘಾಸಿ ಆಗ್ಬಿಡತ್ತೆ. ಧೂಳು ಇಲ್ಲದೆ ಇರೋ ತರ ನೋಡ್ಕೊಳ್ಳಿ. ಓಕೆ, ಈಗ ಬಲ ಹಸ್ತ ಬಲ ಎಲ್ಬೋ ಕೆಳಗಡೆ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ ಶರೀರವನ್ನ ಟ್ವಿಸ್ಟ್ ಮಾಡಿ. ಓಕೆ, 1 2 3 4 5 6 7 8 9 10 9 8 7 6 5 4 3 2 1. ಗುಡ್. ಹೋಲ್ಡ್ ಮಾಡ್ಕೊಳ್ಳಿ. 5 ಶ್ವಾಸ ಮಾಡಿ, ಅಲ್ಲೇ ಹೋಲ್ಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ಬ್ಯಾಕ್. ಓಕೆ, ಯಾರೆಲ್ಲ ನಿಮ್ಮ ಮೊಳಕೈಯನ್ನ ನೆಲಕ್ಕೆ ತಾಕ್ಸಿಲ್ವೋ ತಾಕ್ಸಿ. ಎಲ್ಲರೂ ಮೊಣಕೈಯನ್ನ ನೆಲಕ್ಕೆ ತಾಕ್ಸಿ. 1 2 3 4 5 6 7 8 9 10. Change the hand. Left elbow, left palm, right hand. 1 2 3 4 5 6 7 8 9 10 9 8 7 6 5 4 3 2 1. ಹೋಲ್ಡ್ ಮಾಡಿ, ಅಲ್ಲೇ ಶ್ವಾಸವನ್ನ ಫೋಕಸ್ ಮಾಡಿ. 1 2 3. ಇನ್ನು ಸ್ಟ್ರೆಚ್ ಮಾಡಿ. ಹೇಳಿದ್ದೆ ಬೆಲ್ ಮಾಡ್ಬೇಡಿ, ಕ್ಲಾಸ್ ಕಾಲು ಮೆಸೇಜ್ ಅಷ್ಟೇ. ನಾನೇ ಕಾಲ್ ಮಾಡ್ತೀನಿ. ನಮ್ಮ ಏನಾದ್ರು ಬೇಕು ಅನ್ಕೊಳ್ಳಿ. ಐ ಕಾಲ್. ನಮ್ಗೆ ಕ್ಲಾಸ್ ಮುಖ್ಯ. ಓಕೆನಾ? ನಾನ್ ಕಾಲ್ ಮಾಡೋವರೆಗೂ ಬರಕ್ ಹೋಗ್ಬೇಡಿ. ಬೆಲ್ ಬೇಡ, ಕಾಲ್ ಬೇಡ. ವಾಟ್ಸ್ಆಪ್ ಮೆಸೇಜ್ ಪ್ಲೀಸ್. ನಾನು ಮಾತಾಡಕ್ಕಾಗಲ್ಲ, ಲೈವ್ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗ್ತಿದ್ವಿ, ಅದಕ್ಕೆ ಮತ್ತೆ ಎಷ್ಟೊತ್ತಿಗೆ. ವಾಟ್ ಎವರ್ ಮೇಡಮ್, ಐ ಕಾಂಟ್ ಟಾಕ್ ನೌ ಪ್ಲೀಸ್. ಸಾರಿ ನೋಡಿ, ಡಿಸ್ಟರ್ಬ್ ಆಗತ್ತೆ. ಅದಕ್ಕೆ ಎಲ್ಲರಿಗೂ ಹೇಳೋದು ಕಾಲ್ ಮಾಡಕ್ ಹೋಗ್ಬೇಡಿ, ಮೆಸೇಜ್ ಮಾಡಿ ಅಂತ. ಡಿಸ್ಟರ್ಬ್ ಆಯ್ತಾ ಇಲ್ವಾ ನಿಮ್ಗೆ? ಎಲ್ಲರಿಗೂ ಡಿಸ್ಟರ್ಬ್ ಆಯ್ತಾ ನೋಡಿ? ರೈಟ್. ಸೊ ನಾನೇನಾದ್ರೂ ನಿಮ್ದು ಕಾಲ್ ಬಂದಾಗ ಕಾಲ್ ಕಟ್ ಮಾಡಿದ್ರೆ ಒಮ್ಮೊಮ್ಮೆ ಬೇಸರ ಆಗ್ಬಿಡುತ್ತೆ ಒಬ್ಬೊಬ್ರಿಗೆ. ದಿಸ್ ಈಸ್ ದ ಸಿಚುವೇಶನ್. ಅದಕ್ಕೆ ಏನ್ ಮಾಡ್ಬೇಕು? ಟೆಕ್ಸ್ಟ್ ಮಾಡ್ಬೇಕು. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಬ್ರೀತ್ ಇನ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್. ಕಾಲು ಒಳಗಡೆ ಇಟ್ಕೊಳ್ಳಿ. ಈಗ ಬಟರ್ಫ್ಲೈ ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. ಕಮ್ ಅಪ್. ಮೇಲೆ ಬನ್ನಿ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಯಾರು ಓವರ್ ಎಫರ್ಟ್ ಹಾಕೋದ್ ಬೇಡ. ಸುಮ್ನೆ ಫಾರ್ ದಿ ಫುಲ್ ಬಾಡಿ ಮೂವ್ಮೆಂಟ್. ಓಕೆ. 1 ಹ್ಯಾಂಡ್ಸ್ ಅಪ್, ಬೆಂಡ್ ಬ್ಯಾಕ್. 2 ಮುಂಭಾಗಕ್ಕೆ ಬಾಗಿ. 3 ರೈಟ್ ಲೆಗ್ ತಗೊಳ್ಳಿ, ಜಸ್ಟ್ ಫಾರ್ ಫ್ಲೋ. 4 ಲೆಫ್ಟ್ ಲೆಗ್ ತಗೊಳ್ಳಿ. 5 ನೀ ಕೆಳಗಡೆ ಇಡಿ, ಚೆಸ್ಟ್ ಅನ್ನ ಡ್ರಾಪ್ ಮಾಡಿ. 6 ಮೇಲ್ ರೋಲ್ ಮಾಡಿ. 7 8 ರೈಟ್ ಲೆಗ್ ಒಳಗಡೆ ತನ್ನಿ. 9 ಎಡಗಾಲ್ ತನ್ನಿ. 10 11 12. ಹ್ಯಾಂಡ್ ಡೌನ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಸುಖಾಸನದಲ್ಲಿ ಕುತ್ಕೊಳ್ಳಿ. ಸಿಟ್ ಇನ್ ಸುಖಾಸನ. ದೇಹ ನೇರ. ಕಣ್ಣನ್ನ ಮುಚ್ಚಿ.
ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ದೀರ್ಘವಾದಂತಹ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಎಲ್ಲರೂ ಮಲಗ್ಬಿಡಿ. ಲೈ ಡೌನ್. ಕರ್ಚಿಫ್ ತಗೊಳ್ಳಿ, ಎಲ್ಲರೂ ಹ್ಯಾಂಡ್ ಕ್ಲಾತ್ ತಗೊಳ್ಳಿ. ನನ್ನ ಧ್ವನಿ ಮತ್ತೆ ಕೇಳೋವರ್ಗುನು ಕರ್ಚಿಫ್ ತೆಗೆದು ಕಣ್ಮೇಲೆ ಹಾಕೊಳ್ಳಿ. ಕಾಲನ್ನ 2.5 ಅಡಿ ಅಗಲ ಮಾಡಿ, ಭುಜಗಳನ್ನ ಸಡಿಲಗೊಳಿಸ್ಕೊಳ್ಳಿ, ಸೊಂಟ ಎಲ್ಲ ಸಡಿಲಗೊಳಿಸ್ಕೊಳ್ಳಿ. ಯಾರು ಬೆಲ್ಟ್ ಹಾಕಿರ್ಬೇಡಿ, ವಾಚ್ ಕಟ್ಟಿರ್ಬೇಡಿ, ಏನು ಇರಬಾರ್ದು ಶರೀರದಲ್ಲಿ. ಹಸ್ತ ಆಕಾಶದ ಕಡೆಗೆ ತಿರುಗಿರ್ಲಿ. ಒಳಭಾಗದಿಂದ ದೀರ್ಘವಾಗಿ ಶ್ವಾಸ ತಗೋಬೇಕು. ಬಾಯಿ ಮುಖಾನ ಶ್ವಾಸವನ್ನ ಹೊರಗೆ ಹಾಕ್ಬೇಕು. ಗಮನಿಸ್ತಾ 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 ದೇಹ ಆಳವಾದಂತಹ ವಿಶ್ರಾಂತಿಗೆ ತೆರಳಬೇಕು. ಕ್ಲಾಸ್ ಮಧ್ಯೆ ಯಾರಪ್ಪ ಅದು ಎದ್ದೋಗ್ತಾ ಇರೋದು? ಆಫೀಸರ್ ಯಾಕೆ ಬಿಡ್ತಿದ್ದೀರಿ? ಶವಾಸನದಿಂದ ಯಾಕೆ ಎದ್ದೋಗ್ತಾ ಇದ್ದಾರೆ? ಅಲ್ಲಿ 12th ಬೆಟಾಲಿಯನ್ ಅಂತ ಬರೀಬೇಕು ಉಮೇಶಿ. ನೋಡಿ, ನೀವೊಬ್ರು ಎದ್ದು ಓಡಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಡಿಸ್ಟರ್ಬ್ ಆಗತ್ತೆ. ಓಡಾಡಬಾರ್ದು ಹಾಗೆ.
ನಿಧಾನವಾಗಿ ಎರಡೂ ಕಾಲುಗಳನ್ನ ಜೋಡಿಸಿ. ನೆಕ್ಸ್ಟ್ 8th ಬೆಟಾಲಿಯನ್ ಯಾವುದು ಫ್ಯಾನ್ ರನ್ ಆಗಬಾರ್ದು, ಫ್ಯಾನ್ ಆಫ್ ಅಲ್ಲಿ ಇರಬೇಕು. ಎರಡೂ ಕೈಗಳನ್ನ ಹಿಂದೆ ತಗೊಳ್ಳಿ. ಈಜಿ ದೇಹವನ್ನ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ರೋಲ್ ಮಾಡಿ. ಇಡೀ ದೇಹವನ್ನ ಲೆಫ್ಟು ರೈಟು ಲೆಫ್ಟು ರೈಟು ರೋಲ್ ಮಾಡಿ ಚೆನ್ನಾಗಿ. ಬಲಭಾಗದಿಂದ ಮೇಲ್ ಬಂದು ಕೂತ್ಕೊಳ್ಳಿ. ಕಣ್ಬಿಡ್ಬೇಡಿ, ಶರೀರವನ್ನ ಹಾಗೆ ಗಮನಿಸ್ಕೊಳ್ಳಿ, ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿ. ಶೋಲ್ಡರ್ಸ್ ಎಲ್ಲ ಚೆಕ್ ಮಾಡಿ, ದೇಹ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿ ಹೇಗಿದೆ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಶ್ವಾಸ ಹೇಗಿದೆ, ಶರೀರ ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ, ನಿಮ್ಮ ಶ್ವಾಸ ಹೇಗಿದೆ, ಮನಸ್ಸು ಹೇಗಿದೆ, ನಿಮ್ಮ ಭಾವನೆಗಳು ಹೇಗಿದೆ. ದಿನದಿಂದ ದಿನಕ್ಕೆ ಏನಾದ್ರು ಚೇಂಜಸ್ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಪ್ರತಿಯೊಂದನ್ನ ಗಮನಿಸ್ಕೊಂಡೇ ನೀವು ಹೋಗ್ಬೇಕು. ಬೆಳಗ್ಗೆ ಹೇಳ್ತಾ ಇದ್ದೆ, IAS ಅವ್ರಿಗಿಂತ ಪೊಲೀಸ್ ಅಂದ್ರೆ IPS ಯಾಕೆ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದೆ. ಮೋಸ್ಟ್ಲಿ ಇಟ್ ವಾಸ್ ಲೈವ್ ಇತ್ತು ಅಂತ ಅನ್ಸುತ್ತೆ. ಈಗ ನೀವು IAS ಅಂತ ಹೋದಾಗ ಅದೊಂಥರ ಮ್ಯಾನೇಜ್ಮೆಂಟ್, ಆಡಳಿತಾತ್ಮಕವಾಗಿ ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಅಷ್ಟೇ. ಪೊಲೀಸ್ನವ್ರಿಗೆ ಓಕೆ ಇದೊಂಥರ ಜೀವ ಮರಣ ಮಟ್ಟದಲ್ಲಿ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಒತ್ತನ್ನ ನಾವು ಪೊಲೀಸ್ನವ್ರಿಗೆ ನೀಡೋವಂಥದ್ದು. ಈಗ ನೋಡಿ, ಆಡಳಿತಾತ್ಮಕವಾಗಿ ಅವ್ರೇನಾದ್ರೂ ಒಂದು ಡಿಸೈಡ್ ಮಾಡಬೇಕು ಅಂದ್ರೆ ಸಮಯ ತಗೊಂಡಿರ್ತಾರೆ. ಯಾರು? ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನವರು. ಬಟ್ ಪೊಲೀಸ್ ಸರ್ವಿಸ್ ಹಾಗಲ್ಲ, ತಕ್ಷಣನೇ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಅಂದ್ರೆ ಎಷ್ಟು ಮೈಂಡ್ ಶಾರ್ಪ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಅವರವರ ಲೆವೆಲಿಗೆ, ಅವರವರ ರ್ಯಾಂಕಿಗೆ ಅನುಗುಣವಾಗಿ ಓಕೆ ಒತ್ತಡ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ. ಅಷ್ಟಲ್ಲದೆ ಅಪಾಯದಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಪೊಲೀಸ್ನವ್ರು. ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ಅಪಾಯ ಕಡಿಮೆ ಇರುತ್ತೆ, ಪೊಲೀಸ್ನವ್ರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪೊಲೀಸ್ಗೆ ಜಾಸ್ತಿ ಒತ್ತನ್ನ ನೀಡುವಂಥದ್ದು. ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಅವರು ಕೆಲವೊಂದು ಯೋಜನಾ ಚಿಂತನೆಗಳನ್ನ ಮಾಡಿದ್ರೆ ಸಾಕು, ಧ್ಯಾನ ಮಾಡಿದ್ರೇನೂ ಸಾಕು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಬಟ್ ನಿಮಗೆ ಹಾಗಲ್ಲ. ದೈಹಿಕ ಫಿಟ್ನೆಸ್ ಬಹಳ ಮುಖ್ಯ. ಬರೀ ದೈಹಿಕ ಫಿಟ್ನೆಸ್ ನಿಮ್ಗೆ ಮುಖ್ಯ ಆದ್ರೆ ಸಾಕಾಗಲ್ಲ, ಮಾನಸಿಕ ದೃಢತೆ ಕೂಡ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಯೋಗ ಧ್ಯಾನ ಇವೆರಡೂ ಮುಖ್ಯ. ಅದಕ್ಕೆ ಇಲಾಖೆ ಇಷ್ಟು ಒತ್ತನ್ನ ನೀಡಿ ನಿಮ್ಗೆ ಯೋಗವನ್ನ ಧ್ಯಾನವನ್ನ ಓಕೆ ಬ್ರೀತನ್ನ ಪ್ರಾಣಾಯಾಮವನ್ನ ಕೊಡ್ತಾ ಇರುವಂಥದ್ದು. ಧ್ಯಾನ ನಿಮ್ಗೆ ಸ್ಥಿರತೆ ತರುತ್ತೆ, ಬ್ರೀತ್ ಸ್ಥಿರತೆ ತರುತ್ತೆ. ಅಷ್ಟಲ್ಲದೆ ಬ್ರೀತಿಂಗ್ ಅನ್ನೋದು ಪ್ರಾಣಾಯಾಮ ಅಲ್ಲ, ಬ್ರೀತ್ ಅನ್ನೋದು ಅಥವಾ ಪ್ರಾಣಾಯಾಮ ಅನ್ನೋದು ಹೀಲಿಂಗ್ ಅಂತ ಅನ್ಕೊಳ್ಳಿ. ಇಟ್ಸ್ ಅ ಚಿಕಿತ್ಸೆ. ನಮ್ಗೆ ಬರೀ ದೇಹದ ಚಿಕಿತ್ಸೆ ಅಲ್ಲ, ದೇಹಕ್ಕೆ ಅಂಟಿರುವ ರೋಗಗಳ ಚಿಕಿತ್ಸೆ ಅಲ್ಲ. ನಮ್ಮ ಭಾವನೆಗಳಿಗೆ ಅಂಟಿರ್ತವೆ ರೋಗಗಳು, ನಮ್ಮ ವಿಚಾರಗಳಿಗೆ ರೋಗಗಳು ಅಂಟಿರುತ್ತೆ, ನಮ್ಮ ಮಾತುಕತೆಯಲ್ಲಿ ರೋಗಗಳಿರುತ್ತೆ, ನಮ್ಮ ನಡೆನುಡಿಯಲ್ಲಿ ರೋಗಗಳಿರುತ್ತೆ, ನಮ್ಮ ನಂಬಿಕೆಗಳಲ್ಲಿ ರೋಗಗಳಿರುತ್ತೆ. ಆ ಆ ರೋಗಗಳನ್ನೆಲ್ಲ ಹೀಲ್ ಮಾಡುವಂಥದ್ದು ಈ ಬ್ರೀತ್. ನೀವ್ ಹೇಳ್ಬೋದು ಧ್ಯಾನ ಅಂತೀರಾ, ಧ್ಯಾನ ಅಂದ್ರೆ ಕಣ್ಮುಚ್ಚಿ ನೀವೇನಿ ಕೇಳಿಸ್ಕೊಂಡ್ ಮನನ ಮಾಡ್ಕೋತಾ ಇದ್ದೀರಲ್ವಾ, ಅದೇ ಧ್ಯಾನ. ಒಳ್ಳೆ ಒಳ್ಳೆ ವಿಚಾರನ ಕೇಳಿಸ್ಕೊಳ್ತೀರಿ, ಅಥವಾ ಕಣ್ಮುಚ್ಚಿ ಏನು ಕೇಳಿಸ್ಕೊಳ್ಳದೆ ಸುಮ್ಮನೆ ತಟಸ್ಥವಾಗಿ ಕೂತಿದ್ದೀರಿ, ಅದೇ ಧ್ಯಾನ. ಯಾವಾಗ್ಲೂ ಹೀಗೆ ಕೂತಾಗ ಮಾತ್ರ ನಮ್ಮಲ್ಲಿ ಜ್ಞಾನ ಹೆಚ್ಚಾಗತ್ತೆ.
ಎಂತಹ ಜ್ಞಾನ? ನಮ್ಮ ದೇಶವನ್ನ ರಕ್ಷಿಸುವ ಜ್ಞಾನ. ನಮ್ಮ ದೇಶವನ್ನ ರಕ್ಷಿಸುವ ಜ್ಞಾನ ಬರಬೇಕು ಅಂದ್ರೆ ಫಸ್ಟು ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಜ್ಞಾನ ವೃದ್ಧಿಯಾಗಬೇಕು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಜ್ಞಾನ ಎಲ್ಲಿಂದ ವೃದ್ಧಿಯಾಗತ್ತೆ? ಅದು ನಿಮ್ಮ ಯೋಗದಿಂದ ವೃದ್ಧಿಯಾಗತ್ತೆ. ಅಷ್ಟೇ ಡಿಫ್ರೆನ್ಸ್. ಪೊಲೀಸ್ ದೇಶವನ್ನ ರಕ್ಷಣೆ ಮಾಡ್ತಾರೆ, ಓಕೆ, ನಿಮ್ಮ IAS ದೇಶವನ್ನ ನಡೆಸ್ತಾರೆ. ಹೀಗೆ ಒಂದಕ್ಕೊಂದು ಹೇಗೆ ಪರಸ್ಪರವಾಗಿ ಪೂರಕವಾಗಿ ಇರುತ್ತೋ, ಅಂದ್ರೆ ಒಬ್ಬರನ್ನು ಬಿಟ್ಟು ಒಬ್ಬರಿಲ್ವೋ, ಹಾಗೆ ನಿಮ್ಮ ದೇಹದೊಳಗೆಯೇ ನಿಮ್ಮೊಳಗೆಯೇ ದೆರ್ ಈಸ್ ಆನ್ IAS ಆಫೀಸರ್ ಅಂಡ್ ದೆರ್ ಈಸ್ ಆನ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಆಫೀಸರ್. ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ IAS ಅನ್ನೋದೇನು? ನಿಮ್ಮ ಮನಸ್ಸು. IPS ಅನ್ನೋದೇನು? ನಿಮ್ಮ ದೇಹ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಹೋಪ್ ನಿಮ್ಗೆ ಅರ್ಥ ಆಗಿದೆ. ಎರಡೂ ಹಸ್ತಗಳನ್ನ ಜೋಡಿಸಿ. ಜಾಯಿನ್ ದ ಪಾಮ್. ಡು ದ ಓಂಕಾರ ಉಪಾಸನ. ಬ್ರೀತ್ ಇನ್. ಓ ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ, ಮುಖದ ಮೇಲೆ ಇಡಿ. ಶರೀರವನ್ನ ಮೇಲ್ಭಾಗಕ್ಕೆ ಈಜಿ. ಬ್ರೀತ್ ಇನ್ ಮಾಡಿ. ಬ್ರೀತ್ ಔಟ್ ಮಾಡ್ತಾ ಕೈಗಳನ್ನ ಕೆಳಗಿಳಿಸಿ. ನಾನು ಎಂಬುವ ಅಹಮನ್ನ ತೊರೆದು ಗುರುವಿಗೆ ಶರಣಾದಂತಹ ಒಂದು ಭಾವನೆಯಿಂದ ಮುಂದೆ ಬಾಗಿ ಎರಡೂ ಹಸ್ತಗಳನ್ನ ಹಣೆಗೆ ತಾಗಿಸಿ ಧನ್ಯೋಸ್ಮಿ ಅಂತ ಹೇಳ್ಕೊಳ್ಳಿ. ಹಾಗೆ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಮುಂದೆ ಬಾಗಿ ಭೂಮಿ ತಾಯಿಗೆ ಸ್ಪರ್ಶವನ್ನ ಮಾಡಿ ಹಣೆಯ ಮುಖಾಂತರ. ಯಾರ್ಯಾರಿಗೆ ಹಣೆಯನ್ನ ಟಚ್ ಮಾಡಕ್ ಆಗ್ತಾ ಇಲ್ವೋ ಕೈ ಸಹಾಯ ತಗೊಳ್ಳಿ. ಶರೀರ ಮೇಲೆತ್ತಿ ಹಣೆಯನ್ನ ನೆಲಕ್ಕೆ ತಾಗಿಸಿ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಮಸ್ಕಾರವನ್ನ ಇಲ್ಲಿಂದ ಮಾಡಿ ಧನ್ಯವಾದವನ್ನ ತಿಳಿಸಿ ಅವರಿಂದ ಆಶೀರ್ವಾದವನ್ನ ಪಡಿರಿ. ಹಾಗೆ ಭೂಮಿ ತಾಯಿಗೆ, ಇಡೀ ಪ್ರಕೃತಿ ಮಾತೆಗೆ, ನೆಲ, ಗಾಳಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಏನೆಲ್ಲ ಹೇಳ್ತೇವೆ, ಏನೆಲ್ಲ ಅನುಭವಿಸ್ತೀವಿ, ಏನೆಲ್ಲ ನೋಡ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ, ಹಾಗೆ ಕಣ್ಣಿಗೆ ಕಾಣದ ಆ ವಿಶ್ವಶಕ್ತಿಗೂ ಧನ್ಯವಾದವನ್ನ ಹೇಳ್ತಾ ಮತ್ತೊಮ್ಮೆ ಹಸ್ತಗಳನ್ನ ಉಜ್ಜಿ ಆ ಸ್ಪರ್ಶವನ್ನ ನಿಮ್ಮ ಕಣ್ಣಿಗೆ, ದೇಹದ ಎಲ್ಲ ಭಾಗಗಳಿಗೆ ಹೀಗೆಲ್ಲ ಕಡೆ ಪಸರಿಸಿ ಎರಡೂ ಕೈಗಳನ್ನ ಮಂಡಿ ಮೇಲಿಟ್ಟು ತಲೆಯನ್ನ ಬಾಗಿಸಿ ತಲೆಯನ್ನ ಮೇಲೆತ್ತಿ ಕಣ್ಣನ್ನ ತೆರೀರಿ. ಬಹಳ ವಿಶ್ರಾಂತಿದಾಯಕವಾಗಿ ಗುರುದರ್ಶನ ಮಾಡ್ತಾ ನಿಮ್ಮ ಸಂಜೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ಸಂಜೆ. ಶುಭಂ. ಧನ್ಯೋಸ್ಮಿ. ಸಾಯಿರಾಮ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು. ನೋಡಿ, 8th ಬೆಟಾಲಿಯನ್ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ನೀವು ಚಪ್ಪಾಳೆ ಕೊಟ್ರ 12th ಬೆಟಾಲಿಯನ್ ಮೋಸ ಮೋಸ ಮೋಸ. ಒಬ್ರಾದ್ರೂ ಚಪ್ಪಾಳೆ ಕೊಟ್ರ ಚೆನ್ನಾಗಿತ್ತ? ಪ್ರಾಕ್ಟೀಸ್ ಮಾಡಿದ್ರ ಎಲ್ಲರೂ? ಓಕೆ, ಥ್ಯಾಂಕ್ ಯು. ಬಾಯ್. ನಮಸ್ತೆ.